ಹೇಳ್ತೀನಲ್ಲ, ಬಿ ಆರ್ ಪಾಟೀಲ್ಗೂ ಮುಳಕ್ಕೆ ಸಂಬಂಧ ಇಲ್ಲ. ಮುಳಾಲಿಂದ ನಮಗೇನು ಆಗ್ತಕ್ಕಂಥ ತೊಂದರೆ ಏನಿಲ್ಲ, ಬಿಗ್ ಜೀರೋ. ಆ ಇಡಿ ಅವ್ರು ಏನು ಮಾಡ್ತಾರೆ ನಿಮ್ಗೆ ಗೊತ್ತಿದೆಯಲ್ಲ. ಅವ್ರು ನಟೇಶ್ ಕೇಸ್ನಲ್ಲಿ ಹೈಕೋರ್ಟ್ ಏನು ಹೇಳಿದೆ, ಇಡಿ ಅವ್ರು ಮಾಡಿದ ತಪ್ಪು ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೂ ಅವ್ರು ಮಾತಾಡ್ತಾರೆ, ಲೀಕ್ಔಟ್ ಮಾಡ್ತಾರೆ ಮ್ಯಾಚಿಮ್ಗೆ. ಅಂದರೆ ಅವ್ರು ಏನು ನಾಚಿಕೆ ಅದ ಅವ್ರಿಗೆ? ಏನಾದ್ರು ಇಡಿ ಅಲ್ಲಿ ಅವ್ರು ಹೇಳ್ತಾರೆ, ನಮ್ಮ ಅಧಿಕಾರಿಗಳಿಗೆ ಹೇಳ್ಯಾರ ಅವರು, ಯಾರಾದ್ರು ಇಂಟರ್ವ್ಯೂಗೆ ಹೋದ್ರು, ನಾವೇನು ಮಾಡಬೇಕಪ್ಪ ನಮ್ಗೆ ಗೊತ್ತಿದ್ರಲ್ಲಿ ಏನಿಲ್ಲ ಅಂತೇಳಿ, ಮೇಲೆ ಇನ್ಸ್ಟ್ರಕ್ಷನ್ಸ್ ಇದಾವೆ ಅಂತೇಳಿ ಇಡಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಅಂತೇಳಿ ಎಲ್ಲರೂ ಮಾತಾಡ್ತಾರೆ, ಜನರು ಮಾತಾಡ್ತಾರೆ. ನಾನು ಈ ರೀತಿಯಾಗಿ ಇದ್ದಾಗ ಇಡಿ ಯಾವ ರೀತಿಯಾಗಿ ಪ್ರಯೋಗ ಮಾಡ್ತಾರೆ ಅಂಬುದು ನೀವು ನೋಡಿದ್ರಲ್ಲ. 123 ಕೇಸ್ನಲ್ಲಿ 94 ಕೇಸ್ ವಿರೋಧ ಪಕ್ಷಗಳ ಮೇಲೆ ಮಾಡ್ಯಾರ, ಇಡಿ ಉಪಯೋಗ ಮಾಡಿದ್ದಾರೆ. ಬಿಜೆಪಿ ಅವರು ಕೇವಲ 6 ಮಂದಿ. ಈ ಸ್ನೇಹಮೇ ಕೃಷ್ಣ ಇದಾರಲ್ಲ ಸರ್, ದೂರುದಾರರು, ಇರ್ಲಿ ಅವ್ರಿಗೆ ಅವ್ರ ಹೆಸರಲ್ಲಿ ಮಾಟ ಮಂತ್ರ ಮಾಡಿದ್ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಮೂಢ ಹೋರಾಟ ಮಾಡ್ತಿದ್ದಾರೆ, ಅವ್ರನ್ನ ಮೆತ್ತಗ್ ಮಾಡ್ಬೇಕಂತ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಕೇಳಿ ಬರ್ತದೆ ಸರ್ ಸೋಷಿಯಲ್. ಏನ್ ಮೆತ್ತಗ್ ಮಾಡ್ತಾರೆ ಅಂದ್ರೆ ಅವ್ರನ್ನ ಮಾಟ ಮಂತ್ರ ಅವರೇ ಮಾಡ್ಯಾರ, ಅವ್ರಿಬ್ಬರು ಫೋಟೋ ಇಟ್ಕೊಂಡು. ಇಲ್ಲ, ಅವ್ರು ಮಾಡಿಲ್ಲ, ಯಾರು ಮಾಡಿಲ್ಲ. ನೋಡ್ರಿ, ಅವರು ಹೋರಾಟಗಾರರು, ಅವ್ರ ಕೆಲಸ ಅವ್ರು ಮಾಡ್ತಿರ್ತಾರ ಸರ್. ಇವತ್ತು ಸ್ನೇಹ ಮೈ ಕಸ್ಟಮರ್ ಮಾಡಿದ್ರೆ ಇನ್ನೊಬ್ಬರು ಮಾಡ್ತಾರೆ. ಹಂಗಾಗಿ ಇಂಡಿವಿಜುವಲ್ ಆಗಿ ಯಾರೇ ಅಧಿಕಾರದಲ್ಲಿ ಇರ್ತಾರೋ ಆ ರೀತಿ ತಗೊಳ್ಳಿಕ್ಕೆ ಪ್ರಶ್ನೆ ಬರೋದಿಲ್ಲ. ಮಾಟ ಮಂತ್ರದ ಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷದವ್ರಿಗೆ ನಂಬಿಕೆ ಇಲ್ಲ. ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ನಂಬಿಕೆ ಇರ್ತಕ್ಕಂಥವ್ರು. ಹಾಗಾಗಿ ನಮ್ಗೆ ಅದು ಪ್ರಶ್ನೆ ಬರಲಿಲ್ಲ. ಅವರವರೇ ಮಾಡ್ಕೊಂಡು ಅವ್ರಿಗೆ ಶಕ್ತಿ ಕೊಡಲಿ ಅಂತೇಳಿ BJP ಅವರು ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ. ಈಗ ಅಂಬೇಡ್ಕರ್ ಸಾಹೇಬ್ರು ಹೇಳಿರುವಂತದ್ದು ಧಾರ್ಮಿಕ ಹಕ್ಕುಗಳು ಅವರು ಯಾರು ಆ ರೀತಿ ಮಾತಾಡಿಲ್ಲ. ರಾಜಣ್ಣ ಅವ್ರ ಯಾರು ಅಂದಿಲ್ಲ, ರಾಜಣ್ಣ ಅವ್ರು ಹೇಳಿಲ್ಲ. ರಾಜಣ್ಣ ಹೇಳಿಲ್ಲ, ಅವ್ರ ನೇತೃತ್ವದಲ್ಲಿ ಹೋಗ್ತಾರೆ. ಯಾರು ಮಾತಾಡಿಲ್ಲ, ವಿಷಯ ಪ್ರಶ್ನೆ ಬಂದಿಲ್ಲ. ಅಂದ್ರೆ ಊಹಾಪೋಹ ಸರಿಲ್ಲ, ಹೇಳಿದೆ 100% ಹೇಳ್ತದಲ್ಲ. ಎಲ್ಲರೂ ಹೇಳಿದ್ರೆ ಮುಂದೆ ಮಾತಾಡ್ತಾರೆ ಅಂತೇಳಿ. ಯಾರು ಹೈಕಮಾಂಡ್ ಭೇಟಿ ಆಗ್ತಾರೆ ಪ್ರಶ್ನೆ ಬಂದಿಲ್ಲ. ಅವರೇ ಬಂದರು, ಮೊನ್ನೆ ಮೀಟಿಂಗ್ ಮಾಡಿದ್ರು ಸುಜಾಲ್ ಅವರು, ನಮ್ಮೆಲ್ಲರಿಗೆ ಮಾತಾಡಿದ್ರು, ಹೋಗಿದ್ರು. ಯಾವ ಸಂದರ್ಭ ಬಂದಾಗ ಹೋಗ್ಬೋದು. ಈಗ ನಾವು ಯಾವುದಕ್ಕೆ ಇವತ್ತು ಮಧ್ಯಾಹ್ನ ನಾನು ಹೋಗ್ಬೇಕು. ಆ್ಯಕ್ಚುಲಿ ನಾಳೆ ಮುಂಜಾನೆ ಶಕವತ್ತರು 9 ಗಂಟೆಗೆ ಟೈಮ್ ಕೊಟ್ಟಾರೆ ಮನೆಯಲ್ಲಿ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಟೈಮ್ ಕೇಳಿದ್ವಿ, ನಾಳೆ ಮುಂಜಾನೆ ಕೊಟ್ಟರು. ನಾಳೆ ಪಾರ್ಲಿಮೆಂಟ್ ಅದ, 9 ಗಂಟೆಗೆ ಹೋದರೆ ನಾವು ಏನು ಚರ್ಚೆ ಮಾಡಿಕ್ಕೆ ಆಗ್ತಾರೆ. ಬರೋದು 10 ಗಂಟೆಗೆ ಬರ್ತಾರೆ ಪಾರ್ಲಿಮೆಂಟ್ ಅಂತೇಳಿ ಮತ್ತೆ ರಿಕ್ವೆಸ್ಟ್ ಮಾಡಿ ನೆಕ್ಸ್ಟ್ ಅದನ್ನು ಸಾಟರ್ಡೇ ಬರ್ತದೆ ಅಂತೇಳಿ ಪೋಸ್ಟ್ಪೋನ್ ಮಾಡಿದ್ವಿ. ಇವತ್ತು ಮಧ್ಯಾಹ್ನ ಮುಗಿಸ್ಕೊಂಡು ಹೈದ್ರಾಬಾದ್ಗೆ ಹೋಗ್ತೀವಿ ಅಂತ ಹೋಗೋದು. ಅವರು ಕೆಲಸಗಳಿಗೆ ಹೋಗ್ತಾರೆ ಅಷ್ಟೇ. ಅವ್ರು ಯಾರು ಹೇಳ್ತಾರೆ ಆ ರೀತಿ? ಆ ಪ್ರಶ್ನೆ ಉಪಯೋಗಿಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.